ಸಂಪಿಗೆ ಸೇವಂತಿಗೆ ಕಂಡಾಗ ಹರಿಹರನನ್ನ, ಮಲೆನಾಡ ಕಂಡಾಗ ಕುವೆಂಪು ಅವರನ್ನ, ವಚನ ಸಾಹಿತ್ಯ ಅಂದಾಗ ಬಸವಣ್ಣನವರನ್ನ, ದಯೆ ಅಂದಾಗಲೆಲ್ಲ ಬುದ್ಧನನ್ನ, ಅಹಿಂಸೆ ಅಂದಾಗಲೆಲ್ಲ ಮಹಾವೀರನನ್ನ, ಸತ್ಯ ಅಂದಾಗಲೆಲ್ಲ ಗಾಂಧೀಜಿ ಅವರನ್ನ, ಸಂವಿಧಾನ ಅಂದಾಗಲೆಲ್ಲ ಅಂಬೇಡ್ಕರ್ ಅವರನ್ನ, ಹಾಗೆ ವಚನ ಸಾಹಿತ್ಯ ಅಂದಾಗಲೆಲ್ಲ ಪರಂಪರೆಯ ಶರಣ ಸಂಸ್ಕೃತಿಯ ನಾಡಿನ ಅನೇಕ ಹಿರಿಯ ಚೇತನರ ಜೊತೆಗೂಡಿ ತಮ್ಮನ್ನೆಲ್ಲ ಮತ್ತೊಮ್ಮೆ ಹೃದಯ ತುಂಬಿ ನಾನು ಅಭಿನಂದಿಸ್ತಾ ಇದ್ದೇನೆ, ಗೌರವಿಸ್ತಾ ಇದ್ದೇನೆ. ವಚನ ಸಾಹಿತ್ಯ ಇದು ವಿಶ್ವ ಸಾಹಿತ್ಯದ ಹೃದಯ. ವಚನ ಸಾಹಿತ್ಯ ನಮ್ಮೆಲ್ಲರ ಜೀವಧ್ವನಿ. ದೇಶದ, ವಿಶ್ವದ ಅನೇಕ ಭಾಷೆಗಳು ನಾಶವಾಗಿ ಹೋಗಿದ್ದಾವೆ. ವಿಶ್ವದ ಅನೇಕ ಭಾಷೆಗಳು ಈ ನಾಡಿನಲ್ಲಿ ಇಲ್ಲದಂತಾಗಿದ್ದಾವೆ. ಆದರೆ ಇನ್ನೂ ಕನ್ನಡ ದೈದಿಪ್ಯಮಾನವಾಗಿ ಬೆಳಗ್ತಾ ಇದೆ ಅನ್ನೋ ಕಾರಣ ಏನು ಅಂತಂದ್ರೆ, ಅನೇಕ ಚಿಂತಕರು, ಹಿರಿಯರು, ಜ್ಞಾನಮೂರ್ತಿಗಳು ಹೇಳುವ ಒಂದೇ ಒಂದು ಮಾತು, ಕನ್ನಡ ಇನ್ನೂ ಜಾಜ್ವಲ್ಯಮಾನವಾಗಿ ಬೆಳಗ್ತಾ ಇದೆ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ, ಕನ್ನಡದಲ್ಲಿ ಅಪರೂಪವಾಗಿರುವಂತಹ ವಚನ ಸಾಹಿತ್ಯ ತನ್ನ ವಿಶ್ವದ ಘನತೆಯನ್ನು ಕಾಪಾಡಿಕೊಂಡು ನಮ್ಮನ್ನೆಲ್ಲ ಮುನ್ನಡೆಸ್ತಾ ಇದೆ ಅನ್ನೋ ಕಾರಣಕ್ಕಾಗಿ. ಏನುಂಟು ಏನಿಲ್ಲ ತಾಯಿ ನಿನ್ನ ಒಡಲ ಹೊರಾಂಗಣದಲ್ಲಿ. ಇಲ್ಲಿ ಭಕ್ತಿಯ ಭಂಡಾರವಿದೆ, ವಚನಗಳ ಐಸಿರಿ ಇದೆ, ಕಾಯಕದ ಕೈವಾರವಿದೆ, ದಾಸೋಹದ ದ್ವಾರವಿದೆ, ಇವ ನಮ್ಮವ ಎನ್ನುವ ಪರಿಕಲ್ಪನೆವಿದೆ. ಹೀಗೆಲ್ಲವನ್ನ ಒಳಗೊಂಡ ಅಪರೂಪದ ಸಾಹಿತ್ಯ ಈ ವಚನ ಸಾಹಿತ್ಯ. ಹಾಡುವವರು ಹೃದಯ ತುಂಬಿ ಹಾಡಲಿ, ಓದುವವರು ಹೃದಯ ತುಂಬಿ ಓದಲಿ, ಉಳಿದವರು ಮುಖ ಮುರಿಯಲಿ, ಎಲ್ಲರನ್ನ ಅಪ್ಪಿಕೊಳ್ಳುವ ವಿಶ್ವ ಸಾಹಿತ್ಯ ಇದು ವಚನ ಸಾಹಿತ್ಯ. ವ್ಯಕ್ತಿಯಲ್ಲಿ ಘನತೆ, ಸಮಾಜದಲ್ಲಿ ಸಮತೆ, ರಾಷ್ಟ್ರದಲ್ಲಿ ಭಾವೈಕ್ಯತೆಯನ್ನು ಸಾಧಿಸಿದ ಶ್ರೇಯಸ್ಸು ಬಸವಾದಿ ಶಿವಶರಣರಿಗೆ ಸಲ್ಲುತ್ತದೆ. ಅಂತ ಬಸವಾದಿ ಶಿವಶರಣರು ಅದ್ಭುತವಾಗಿರುವಂತಹ ಈ ವಚನ ಪರಂಪರೆಯನ್ನು ಕಟ್ಟಿಕೊಟ್ಟು ಅಲ್ಲಿ ಬೆಳಗಿನ 101 ಮಾರ್ಗಗಳು ವಚನಗಳಲ್ಲಿ ನಮಗೆ ಕಾಣೋದಕ್ಕೆ ಸಿಗುತ್ತದೆ. ಇಂಥದ್ದನ್ನ ಜನಮಾನಸಕ್ಕೆ ತಲುಪಿಸಬೇಕು ಅನ್ನುವಂಥದ್ದು ಶರಣ ಸಾಹಿತ್ಯ ಪರಿಷತ್ತಿನ ಮೂಲ ಆಶಯವಾಗಿದೆ. ಒಂದು ವಚನವನ್ನು ಹೇಳಿ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ವಚನದಲ್ಲಿ ಎಂಥ ಪ್ರತಿ ಕಾಲಘಟ್ಟಕ್ಕೂ ತನ್ನ ಸಂದೇಶವನ್ನು ಮುಟ್ಟಿಸೋ ವಿಚಾರಧಾರೆ ಇದ್ದಾವೆ ಅಂತೇನೆ. ಎನ್ನ ಮಡದಿ ಹಾಲು ಕಾಯಿಸುವಾಗ ಹಾಲಿನ ಮಡಿಕೆಯಲ್ಲಿ ಹಾವು ಬಿದ್ದು ಸತ್ತಿತ್ತು. ಮಡದಿ ಬೇಯುವಂತಿಲ್ಲ, ಮಡಿಕೆ ಒಡೆಯುವಂತಿಲ್ಲ, ಹಾಲು ಕುಡಿಯುವಂತಿಲ್ಲ, ಇದಾವುದರ ಜ್ಯೋತಿ ಹೇಳ ಅರಿವಿನ ಮಾರಿ ತಂದೆ ಅಂತೇಳಿ 12ನೇ ಶತಮಾನದ ಶರಣರು ಈ ವಚನವನ್ನು ಅದ್ಭುತವಾಗಿ ಕಟ್ಟಿಕೊಡ್ತಾರೆ. ನಮ್ಮ ಆಧುನಿಕ ವಚನ ಸಾಹಿತ್ಯದ ಸಾಹಿತಿಗಳಿಗೆ ಅಥವಾ ಇಂದಿನ ಪ್ರಸ್ತುತಕ್ಕೆ ಈ ವಚನ ಒಂದು ಹಿಡಿದ ಕೈಗನ್ನಡಿ ಅಂತ ನಾನು ಭಾವಿಸ್ಕೊಳ್ತೇನೆ. ಈ ದಿನಮಾನದಲ್ಲಿ ನಾವು ನೋಡಿ, ಜಾತಿ, ಮತ, ಮಠ, ಪೀಠ, ಪಲ್ಲಕ್ಕಿ, ಹೆಸರು, ಏನೇನು ಗೊಂದಲದಲ್ಲಿ ನಮ್ಮನ್ನು ನಾವು ಹಾಕೊಂಡು ಬಳಲ್ತಾ ಇದ್ದೀವಿ. ಇದು ದೊಡ್ಡ ಮಡಿಕೆ, ಇದರಲ್ಲಿ ಜಾತಿಯ ಹಾವು ಬಿದ್ದಿದೆ, ಮತದ ಏನೇನು ಹಾವುಗಳು ಬಿದ್ದಿದ್ದಾವೆ. ಹಾಲು ಕುಡಿಯಂಗಿಲ್ಲ, ಮಡಿಕೆ ಒಡೆಯಂಗಿಲ್ಲ, ಸಮಾಜ ದೊಡ್ಡ ಮಡಿಕೆ, ಯಾರನ್ನು ದೂಷಿಸೋದು, ಯಾರನ್ನು ಬೈಯೋದು. ಇಂಥ ಪರಿಸ್ಥಿತಿಯಲ್ಲಿ ಇದಕ್ಕೆ ಒಂದೇ ಒಂದು ದಾರಿ ಅಂದ್ರೆ ಅದಕ್ಕೊಂದು ಅರಿವಿನ ಮಾರ್ಗ, ಅದು ಜ್ಞಾನದ ಮಾರ್ಗ. ಅರಿವೇ ಗುರುವಾಗುವಂತಹ ಪರಿಯನ್ನ ನಮ್ಮ ಬಸವಾದಿ ಶಿವಶರಣರು ನಮಗೆ ಕಟ್ಟಿಕೊಡ್ತಾರೆ. ಅಂತ ಅಪರೂಪವಾಗಿರುವಂತಹ ಪರಂಪರೆಯನ್ನ ನಮ್ಮ ಶರಣರು ಕೊಟ್ಟರು. ಅದನ್ನ ನಮ್ಮ ಆಧುನಿಕ ವಚನಕಾರರು, ಬಹುಶಃ ಈ ಸಂದರ್ಭದಲ್ಲಿ ಹರ್ಡೇಕರ್ ಮಂಜಪ್ಪನವರನ್ನು ನಾನು ನೆನಪಿಸಿಕೊಳ್ಬೇಕು. ಹರ್ಡೇಕರ್ ಮಂಜಪ್ಪನವರು ಜನಸೇವಕನ ವಚನಗಳನ್ನ ರಚಿಸೋದ್ರ ಜೊತೆಗೆ ಮನೆ ಮನೆಗೆ ತಲುಪಿಸ್ತಾರೆ. ಹರ್ಡೇಕರ್ ಮಂಜಪ್ಪನವರು, SV ರಂಗಣ್ಣನವರು ಮಾವಿನಕೆರೆ ರಂಗಯ್ಯ ಎನ್ನುವ ಅಂಕಿತದಲ್ಲಿ 1212 ವಚನಗಳನ್ನು ರಚಿಸ್ತಾರೆ. SV ಪರಮೇಶ್ವರ ಭಟ್ರು ಅನೇಕ ವಚನಗಳನ್ನು, ಆಧುನಿಕ ವಚನಗಳನ್ನು ರಚಿಸ್ತಾರೆ. ಈ 2-3 ಹೆಸರುಗಳನ್ನು ಯಾಕೆ ನಾನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಆಧುನಿಕ ವಚನ ಸಾಹಿತ್ಯಕ್ಕೆ ಗೊತ್ತಿರಲಿ ನಿಮಗೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ SV ರಂಗಣ್ಣನವರಿಗೆ ಉಪ್ಪು ಕಡಲು ಎನ್ನುವ ಕೃತಿಗೆ, ಹಾಗೆ ಪರಮೇಶ್ವರ ಭಟ್ರ ಕೃತಿಗೆ ಪ್ರಶಸ್ತಿಯನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ವಚನ ಸಾಹಿತ್ಯಕ್ಕೆ ಅನ್ನೋದನ್ನ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಅದರ ಮುಂದುವರೆದ ಭಾಗವಾಗಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರು ವಚನೋದ್ಯಾನ ಸಂಕಲನಕ್ಕೆ ಪ್ರತಿಷ್ಠಿತ ಬಿಲ್ವಾರ್ ಪ್ರಶಸ್ತಿ ಬಂತು. ಇದು ವಚನ ಸಾಹಿತ್ಯದ ಹೆಗ್ಗಳಿಕೆಗೆ ಸಂದ ಗೌರವ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ತಮ್ಮ ಗಮನಕ್ಕೆ ನಾನು ಯಾಕೆ ತರ್ತಾ ಇದ್ದೀನಿ ಅಂತಂದ್ರೆ,
ಇದು ವಚನ ಸಾಹಿತ್ಯ ನಿಂತ ನೀರಲ್ಲ, ನಿರಂತರವಾಗಿ ಅದ್ಭುತವಾಗಿ ಪ್ರವಹಿಸುವಂತಹ, ನಮ್ಮನ್ನು ಎಚ್ಚರಿಸುವಂತಹ, ನಮ್ಮನ್ನ ಮುನ್ನಡೆಸುವಂತಹ ಈ ಒಂದು ಮಹಾ ಸಾಹಿತ್ಯವನ್ನ ನಾವೆಲ್ಲರೂ ತುಂಬಾ ಜವಾಬ್ದಾರಿಯಿಂದ, ತುಂಬಾ ಎಚ್ಚರಿಕೆಯಿಂದ ಮುನ್ನಡೆಸಬೇಕಾದ ಜವಾಬ್ದಾರಿ ಇದೆ. ಆ ಕಾರಣಕ್ಕಾಗಿ ಶರಣ ಸಾಹಿತ್ಯ ಪರಿಷತ್ತು ವಚನ ಗೋಷ್ಠಿಯನ್ನ ವಿಶೇಷವಾಗಿ ಇಟ್ಟಿರುವಂತಹದ್ದು, ಮುನ್ನಡೆಸಿರುವಂತಹದ್ದು. ನನ್ನ ಅಂಕಿತ ವಚನಾಂಕಿತ ಅಥನೀಶ, ಭಾರತ ಭಾವೈಕ್ಯತೆಯ ಗೌರಿಶಂಕರ, ಭಾರತ ಭಾವೈಕ್ಯತೆಯ ಗೌರಿಶಂಕರ. ಗುರು ಅಮೀನುದ್ದೀನ್ ಚಿಸ್ತಿ, ಶಿಷ್ಯ ಶಿರಹಟ್ಟಿಯ ಫಕೀರೇಶ. ಗುರು ಬಂದೇ ನವಾಜ, ಶಿಷ್ಯ ಸಾವಳಗಿ ಶಿವಲಿಂಗೇಶ. ಗುರು ಗೋವಿಂದ ಭಟ್ಟ, ಶಿಷ್ಯ ಶರೀಫ ಸಾಹೇಬ. ಗುರು ಕಡಕೋಳ ವಡಿಮಾಲಪ್ಪ, ಶಿಷ್ಯ ಚೆನ್ನೂರು ಜಲಾಲ ಸಾಹೇಬ. ಗುರು ಮಹಂತ ಶಿವಯೋಗಿ, ಶಿಷ್ಯ ಮುರ್ತುಜ ಖಾದ್ರಿ. ಗುರು ನಾಗಲಿಂಗ ಸ್ವಾಮಿ, ಶಿಷ್ಯ ಗುಡಿಕಲ್ ಹುಸೇನ. ಗುರು ಗಾದಿಲಿಂಗ, ಶಿಷ್ಯ ಶೇಖ್ ಶಾವಲಿ. ಗುರು ಕಾಳಸಿದ್ದೇಶ್ವರ, ಶಿಷ್ಯ ಮಿರ್ಚಿ ಮೀರ ಸಾಹೇಬ. ಗುರು ವೀರಭದ್ರೇಶ್ವರ, ಶಿಷ್ಯ ತಾರಾ ಸಾಹೇಬ. ಗುರು ಕೊಡೇಕಲ್ ಬಸವಣ್ಣ, ಶಿಷ್ಯ ನಜೀದ್ ಸಾಹೇಬ. ಜಾತಿ, ಮತ, ಪಂಥ, ಧರ್ಮಗಳ ಎಲ್ಲೆ ಮೀರಿ ಗುರುತ್ವ ಅಪರೂಪದ ಶಿಷ್ಯಶ್ವ ಸಾಧಿಸಿದ ನಮ್ಮವರು ಭಾವೈಕ್ಯತೆಯ ಭವ್ಯಾತ್ಮರೆಂದ ಅಥನೀಶ ಅನ್ನೋದನ್ನ ಇಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ನಮ್ಮೆಲ್ಲರನ್ನ ಸದಾಕಾಲ ಆಶೀರ್ವಾದ ಮಾಡುತ್ತಾ ಮಾರ್ಗದರ್ಶನ ಮಾಡುತ್ತಾ ಇರುವ ಪೂಜ್ಯರು ಹಾನಗಲ್ ವಿರಕ್ತ ಮಠದ ಅಧ್ಯಕ್ಷರು ಆಗಿದ್ದಾರೆ. ಹಾನಗಲ್ ಅಂದ್ರೆ ನಮ್ಮೆಲ್ಲರಿಗೂ ಒಂದು ರೋಮಾಂಚನ ಆಗುತ್ತೆ. ಹಾನಗಲ್ನ ಕುಮಾರಸ್ವಾಮಿಗಳವರು ಸಂಸ್ಥಾಪಿಸಿದಂತಹ ಸಂಸ್ಥೆ ಇಂದಿಗೂ ಸಹ ಬಹಳಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅಂತಹ ಎರಡೂ ಕ್ಷೇತ್ರಗಳ ಮಠಾಧಿಪತಿಗಳಾಗಿ ನಾಡಿನ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸ್ತಾ ಇರುವಂತಹ ಸರಳತೆಯ ಸಜ್ಜನಿಕೆಯ ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಗುರುರಾಜ ಯೋಗೇಂದ್ರ ಮಹಾಸ್ವಾಮಿಗಳವರು ಆಶೀರ್ವಾದ ಮಾಡುವ ಮುನ್ನ ಈ ಸಮಾರಂಭಕ್ಕೆ ಸನ್ಮಾನ್ಯ BR ಪಾಟೀಲ್ ರವರು ಬಂದಿದ್ದಾರೆ. ನಮ್ಮ ನಾಡು ಕಂಡಂತಹ ಅಪರೂಪದ ರಾಜಕಾರಣಿಗಳು, ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಬಹುಶಃ ಇಂಥ ಶರಣರು ನಮ್ಮ ಸಮಾಜದಲ್ಲಿ ಇರೋವರೆಗೂ ಸ್ವಾಮಿಗಳು ಜಾಗೃತರಾಗಿರ್ತಾರೆ. ಇಲ್ಲ ಅಂದ್ರೆ ನಾವು ಮೈ ಮರೆತು ಬಿಡ್ತೀವಿ. ಜಗದ್ಗುರುಗಳಾದ್ರೇನು, ಮಹಾಸ್ವಾಮಿಗಳಾದ್ರೇನು, ಯಾರಾದ್ರೂ ಧರ್ಮ ಮತ್ತು ಸಮಾಜ ಇವುಗಳ ಬಗ್ಗೆ ಚಿಂತನೆ ಮಾಡದೇ ಇರತಕ್ಕಂಥ ಸ್ವಾಮಿಗಳು ಇದ್ರೂ ಅಷ್ಟೇ, ಇಲ್ಲದೆ ಇದ್ರೂ ಅಷ್ಟೇ. ಆದರೆ ಇಂಥ ಶರಣರು ಈಗ ಅಷ್ಟೇ ಇದ್ದಾರೆ ಅಂತ ತಿಳ್ಕೊಬೇಡಿ, ಹಿಂದಕ್ಕೂ ಇತ್ತು. ಬಹಳ ಹಿಂದಿನಿಂದಲೂ ಇಂತಹ ನಿಷ್ಠಾವಂತ ಭಕ್ತರು ಇದ್ದದ್ದನ್ನು ನಾವು ಗಮನಿಸಬೇಕು. ಹಾಗಾಗಿ ಅವರು ಸಾಯಂಕಾಲ 5 ಗಂಟೆಗೆ ಬರಬೇಕು ಅಂತ ಗೋಷ್ಠಿಯಲ್ಲಿ ಹಾಕ್ಯಾರ. ಅವ್ರು ಮಾತಾಡಿದ್ದು ಕೇಳಿ ನಾವು ಮೊದಲೇ ಬಂದ್ಬಿಟ್ಟಿದ್ವಿ, 2 ಗಂಟೆಗೆ ಬಂದ್ಬಿಟ್ಟಿದ್ವಿ. ನನಗೆ ಬಹಳ ಸಂತೋಷ ಆಯಿತು. ಎಷ್ಟು ನಮ್ಮ ಸ್ವಾಮೀಜಿಯವರು ಪ್ರಸ್ತಾಪ ಮಾಡಿದ ಹಾಗೆ ಬೆಂಗಳೂರಿನಲ್ಲಿ ಇಷ್ಟು ಶರಣರು, ಸಾಹಿತ್ಯಾಸಕ್ತರು, ವಚನ ಸಾಹಿತ್ಯ ಇದರ ಬಗ್ಗೆ ಆಸಕ್ತಿಯನ್ನು ಹೊಂದಿ ಬಂದು ಕುಳಿತಿದ್ದಾರಲ್ಲ, ಇದು ಒಂದು ಅದ್ಭುತವಾದಂತಹ ಒಂದು ಆಸಕ್ತಿದಾಯಕ, ಶ್ರದ್ಧಾದಾಯಕ ಕಾರ್ಯಕ್ರಮ ಅಂತ ನಾವು ಭಾವಿಸಿದ್ದೇವೆ. ಇದನ್ನು ಸಂಯೋಜನೆ ಮಾಡಿರುವಂತಹ ನಮ್ಮ ಡಾಕ್ಟರ್ ಸೋಮಶೇಖರ್ ಅವರು ಬಹುಶಃ ಬಹಳ ಅಭಿನಂದನಾರ್ಹರು. ಅವರೊಬ್ಬ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಮತ್ತು ಅವರಿಗೆ ವಚನ ಸಾಹಿತ್ಯ ಅಂದ್ರೆ ಬಹಳ ಕಳಕಳಿ. ಎಷ್ಟು ಕಳಕಳಿ ಇದೆ ಅಂತಂದ್ರೆ, ನಾವು ಯಾರು ಸ್ವಾಮಿಗಳು ಕೂತ್ಕೊಂಡಿದ್ದೇವಲ್ಲ, ಬಹಳ ಜನ ಸ್ವಾಮಿಗಳು ಕೂತ್ಕೊಂಡಿದ್ರು, ನಾವು ಮಾತು ಹೇಳ್ತಾ ಇದ್ದೆ. ಆ ಸ್ವಾಮಿಗಳು ಎಲ್ಲರಿಗೂ ಅವರಿಗೆ ಬಂದಷ್ಟು ಶರಣರ ವಚನಗಳು ಬಾಯ್ಪಾಟಿ ಯಾವ ಸ್ವಾಮಿಗಳಿಗೂ ಬರ. ಅವ್ರು ನಿಂತು ಅಂತಂದ್ರೆ ಬಹುಶಃ ಎಲ್ಲ ಶರಣರ ವಚನಗಳು ಅವರ ಬಾಯಿಂದ ಕಂಠಡಿ ಓತಪ್ರೋತವಾಗಿ ಬರ್ತಿದೆ.
ಶರಣ ಸಾಹಿತ್ಯ ಪರಿಷತ್ತು ಇಲ್ಲಿ ವಚನ ಸಾಹಿತ್ಯಕ್ಕೆ ಒಂದು ಗೋಷ್ಠಿಯನ್ನು ಏರ್ಪಡಿಸಿ ಬಹುಶಃ ನೀವು ಅದನ್ನ ಜಾಗೃತ ಮಾಡ್ತಾ ಇದ್ದೀರಿ. ಮಠಗಳು ಏನು ಕೆಲಸ ಮಾಡಬೇಕು ಅನ್ನೋದನ್ನ ಮಠಗಳಿಗೆ ನೆನಪು ಮಾಡಿಕೊಡುವಂತಹ ನಮ್ಮ ಶರಣ ಸಾಹಿತ್ಯ ಪರಿಷತ್ ಇದೆಯಲ್ಲ, ಇದನ್ನ ನಾವೆಂದಿಗೂ ಮರೆಯುವಂತಿಲ್ಲ. ಇದೊಂದು ಅವಿಸ್ಮರಣೀಯವಾದಂತಹ ಪರಿಷತ್ತು ಅಂತ ನಾನು ಭಾವಿಸುತ್ತೇನೆ. ಈ ಸಾಹಿತ್ಯ ಪರಿಷತ್ತಿನಲ್ಲಿ ಅಥವಾ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಏನಿದೆ, ಇದೊಂದು ಅಧ್ಯಕ್ಷರು ಬಹಳ ಜನ ಆಗಿದ್ದಾರೆ. ಇಲ್ಲಿವರೆಗೂ ಬಹಳ ಘನ ವಿದ್ವಾಂಸರು, ಶ್ರೇಷ್ಠ ವಿಮರ್ಶಕರು, ಕವಿಗಳು, ಸಾಹಿತ್ಯ ಲೋಕದ ದಿಗ್ಗಜರು ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಸಂಸ್ಥಾಪಕರು ಸುತ್ತೂರು ಮಠದ ನಮ್ಮ ಹಿಂದಿನ ಶಿವರಾಜ ರಾಜೇಂದ್ರ ಮಹಾಸ್ವಾಮಿಗಳು. ಬಹುಶಃ ಆ ಗುರುಗಳು ನಾಡಿಗೆ ಬಹಳ ಮಹದುಪಕಾರವನ್ನು ಮಾಡಿ ಹೋಗಿದ್ದಾರೆ ಇದನ್ನು ಸಂಸ್ಥಾಪಿಸಿ. ಇವತ್ತಿಗೂ ಆ ಮಠದ ಗುರುಗಳೇ ಈ ಸಂಸ್ಥೆಯ ಗೌರವಾಧ್ಯಕ್ಷರಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಆ ಮಠ ನಮ್ಮ ನಾಡಿಗೆ ಕೊಟ್ಟಿರತಕ್ಕಂಥ ಕೊಡುಗೆ ಬಹುದೊಡ್ಡದು. ಶೈಕ್ಷಣಿಕ, ಸಾಂಸ್ಕೃತಿಕ, ಧಾರ್ಮಿಕ, ಸಾಹಿತ್ಯಿಕ ಒಂದಲ್ಲ, ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದರ ವಿಸ್ತಾರವನ್ನು ಹೇಳೋದು ಬಹಳ ಕಷ್ಟ ಆಗ್ತದೆ. ಅದರ ಆಳ ಅಗಲ ಬಹಳ ದೊಡ್ಡದು. ಹಾಗಾಗಿ ಶ್ರೀಮಠವನ್ನ, ಸತ್ಯ ಶ್ರೀಮಠವನ್ನು ನಾವು ನೆನಪು ಮಾಡ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಈಗಿನ ಜಗತ್ತವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ಮಾಲಿಕೆಯಲ್ಲಿ ನಮ್ಮ ಗೋರುಚ ಅವರು ಇಲ್ಲಿದ್ದಾರೆ. ಗೋರುಚ ಅವರು ಕೂಡ ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಬಹಳ ಪರಿಣಾಮಕಾರಿಯಾಗಿ ಈ ಸಾಹಿತ್ಯ ಪರಿಷತ್ತಿನ ಕೆಲಸವನ್ನು ಮಾಡಿದಂತಹ ಮಹನೀಯರು. ಗೋರುಚ ಅವರಿಗೆ ಈಗ 98 ವರ್ಷ. ಇನ್ನು2 ವರ್ಷ ಆದರೆ ಶತಮಾನೋತ್ಸವ. ನನಗೆ ಅನ್ನಿಸ್ತಿದೆ ಆ ಪುಣ್ಯಾತ್ಮ ಅವ್ರ ಮನೆಯಲ್ಲಿ ಇದ್ದದ್ದೇ ಕಡಿಮೆ. ನಾವೆಲ್ಲ ಮಠ ಸ್ವಾಮಿಗಳು ನಾವು ಮಠದಾಗಿರ್ತೀವಿ, ನಾವು ಹೊರಗಿರ್ಬೇಕು, ನಾವು ಮಠದಾಗಿರ್ತೀವಿ. ಆದರೆ ಗೋರುಚ ಅವರು ಶರಣ ಸಾಹಿತ್ಯದ ಸಲುವಾಗಿ ಅವ್ರ ಮನೆಯಲ್ಲಿ ಇದ್ದದ್ದೇ ಕಡಿಮೆ. ತಿರುಗಿದ್ದು ಹೆಚ್ಚು. ಪರಿಣಾಮಕಾರಿಯಾದ ಶರಣ ಸಂದೇಶವನ್ನ ಲಕ್ಷ ಲಕ್ಷ ಜನರಿಗೆ ಮುಟ್ಟಿಸಿದಂತಹ ಮಹಾನುಭಾವ ಗೋರುಚ. ಅವರ ಮಾತಿನ ಶೈಲಿ ಬಹಳ ಅದ್ಭುತವಾದಂಥದ್ದು. ಹಾಗಾಗಿ ಅವರು ಮನೆಯಲ್ಲಿದ್ದದ್ದು ಬಹಳ ಕಡಿಮೆ. ಶರಣರಾಗಿ ನಮ್ಮ ನಾಡನ್ನೇ ಸುತ್ತಿದಂತಹ ಗೋರುಚ ಅವರು ನನಗನ್ಸಿದ ಮಟ್ಟಿಗೆ ನಡೆ ನುಡಿ ಎರಡೂ ಒಂದಾದಂಥ ಒಬ್ಬ ಯಾವರಾದರೂ ಕವಿ ಸಾಹಿತಿ ಇದ್ದರೆ ಅವ್ರು ಗೋರುಚ. ನಡೆ ನುಡಿ ಒಂದು. ಇಂತಹ ಮಹನೀಯರು ಇದರ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ. ಅವರು ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ. ಅಲ್ಲಿಂದ ಅದರ ಚಿತ್ರಣವೇ ಬದಲಾಗಿದ್ದು ನಿಮಗೆಲ್ಲ ಗೊತ್ತಿದ್ದಿದೆ. ಅದಕ್ಕಾಗಿ ಈಗ ಡಾಕ್ಟರ್ ಸೋಮಶೇಖರ್ ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಸೋಮಶೇಖರ್ ಅವರು ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡ್ಕೊಂತ ಬಂದರು. ಫುಡ್ ಇನ್ಸ್ಪೆಕ್ಟರ್ ಆದರು, ಹಾಗೆ ಅಸಿಸ್ಟೆಂಟ್ ಕಮಿಷನರ್ ಆದರು, ಹಾಗೆ DC ಆದರು. ಈ ಪುಣ್ಯಾತ್ಮರಿಗೆ ಮನೆಗೆ ನಾವು ಹೋದರೆ ಬಹುಶಃ ಸಾಹಿತಿಗಳ ಮನೆಯಲ್ಲೂ ಕೂಡ ಅಷ್ಟು ಪುಸ್ತಕ ಇರಲಿಕ್ಕಿಲ್ಲ, ಅಷ್ಟು ಪುಸ್ತಕಗಳು ಇವೆ. ಅಧಿಕಾರಿಗೆ ಇದರದ್ದು ಯಾಕೆ ವ್ಯಾಮೋಹ? ಸ್ವಲ್ಪ ವಿಚಾರ ಮಾಡಿ. ಯಾವ್ದಾರ ಅಧಿಕಾರಿಗಳ ಮನೆಗೆ ಹೋದ್ರೆ ಕೆಲವೇ ಜನರು ಮನೆಗಳೊಳಗೆ ಇದಂಥದನ್ನು ನೋಡ್ಬೋದು ನಾವು. ಅಲ್ಲಿ ಅದರ ವ್ಯಾಮೋಹ ಇರಲ್ಲ. ಆದರೆ ಸೋಮಶೇಖರ್ ಅವ್ರ ಮನೆಗೆ ಹೋದ್ರೆ ನನಗೆ ಅನ್ನಿಸ್ತದೆ ಒಂದು ಮಿನಿ ಬಸವ ಕಲ್ಯಾಣಕ್ಕೆ ಬಂದಿದ್ದೀನಪ್ಪ ಅಂತ ಅನ್ನಿಸ್ತೀನಿ. ಅಷ್ಟೊಂದು ಬೇಕಾದ್ರೆ ಹೋಗಿ ನೋಡಿ ಬರ್ರಿ, ಯಾರು ನೋಡದೇ ಇದ್ದವ್ರ ಮನೆಗೆ ಹೋಗಿ
ನಾವು ಸ್ವತಃ ಹೋಗಿ ನೋಡಿದ್ದೇವೆ. ಇಂತಹ ಸೋಷಿಯಲರವರು ದೇಶೀಯಾಗಿ ಕೆಲಸ ಮಾಡಬೇಕಾದರೂ ಕೂಡ ಮಾನವೀಯತೆಯ ಹಿನ್ನೆಲೆಯಲ್ಲಿ ಅಧಿಕಾರದ ಉಪಯೋಗವನ್ನು ಮಾಡಿದಂಥವರು ಇಂಥವರು ಇಂಥ ಒಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅವರು ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷರಾಗಿದ್ದಾಗ ಈ ಸಮಾವೇಶ ನಡೀತಾ ಇದೆಯಲ್ಲ, ಈ ಸಮ್ಮೇಳನ ನಿಜವಾಗ್ಲೂ ಕೂಡ ನಮ್ಮ ಈ ಸಮ್ಮೇಳನದ ಅಧ್ಯಕ್ಷರು ಕೂಡ ಹೇಳಿದರು ಈ ಮಾತನ್ನ. ಸುವರ್ಣ ಅಕ್ಷರಗಳನ್ನೇ ಬರೆಯುವಂಥ ಕಾರ್ಯಕ್ರಮ ಇದು. ಒಬ್ಬರು ಏನು ಅಂತಂದ್ರೆ, ಹಾವಿನ ಬಾಯ ಕಪ್ಪೆ ಹಾರುವ ನೊಣಕ್ಕೆ ಆಶೆ ಮಾಡುವಂತೆ. ಎಷ್ಟು ಚಂದ ಇದೆಯಲ್ಲ, ನೀವು ಸ್ವಲ್ಪ ಅರ್ಥ ಮಾಡಿ ಹೇಳ್ತಿದ್ದಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಹಾವಿನ ಬಾಯ ಕಪ್ಪೆ ಹಾರುವ ನೊಣಕ್ಕೆ ಆಶೆ ಮಾಡುವಂತೆ, ಶೂಲವನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೆ ಸುಕಾಲ ಬದುಕುವನ. ಬಹಳ ಸುಂದರವಾದ ಕಡು ಕೆಡುವ ದೇಹವ ನೆಚ್ಚಿ ಕಡು ಹುಸಿಯನೇ ಹುಸಿವ ಜನರನ್ನ ನಾನು ಅವ್ರ ಮತ ತೋರಿಸ್ಬೇಡಪ್ಪ ಕೂಡಲ ಸಂಗಮ ದೇವ ಅಂತಾರೆ ಬಸವ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸಾಕಿದು ವಚನ ನಾನು ಅಂದಿನಿ ಅಷ್ಟೇ, ವಿಮರ್ಶೆಯನ್ನು ಮಾಡಕ್ ಹೋಗಲ್ಲ. ಇಷ್ಟೆಲ್ಲ ನೀವು ಪಂಡಿತರಿದ್ದೀರಿ, ಶಾಣ್ಯರಿದ್ದೀರಿ, ನೀವೇ ಈ ವಚನ ಬಂದ ನಿಮ್ಮೊಳಗೆ ವಿಮರ್ಶೆ ಮಾಡ್ಕೊಳ್ರಿ ಅಂತ ಹೇಳ್ತಾ, ನಾವೆಲ್ಲರೂ ಕೂಡ ಸತ್ಯಕ್ಕಾಗಿ ಬದುಕಬೇಕು, ಧರ್ಮಕ್ಕಾಗಿ ಉಸಿರಾಡಬೇಕು, ನೀತಿಗಾಗಿ ಇರಬೇಕು. ಇದೇ ಎಲ್ಲ ಶರಣರು ಪ್ರತಿಪಾದನೆ ಮಾಡಿರುವಂಥ ಒಂದು ಆಶಯ ಅಂತ ನಾನು ಭಾವಿಸಿಕೊಂಡು ನಿಮಗೆಲ್ಲ ಬಸವಾದಿ ಶರಣರ ಕೃಪೆ ಇರಲಿ ಅಂತ ಹಾರೈಸಿ ನನ್ನ ಮಾತಿಗೆ ಮಾತಾಡ್ತೇನೆ. ಜಗದ್ಗುರು ಡಾಕ್ಟರ್ ಶ್ರೀ ಗುರುಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮಿಗಳು ಮೂರ್ಸವರ ಹುಬ್ಬಳ್ಳಿ ಇವರಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಭಕ್ತಿ ಸಮರ್ಪಣೆಯನ್ನ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ಮಾಡ್ತಾ ಇದ್ದಾರೆ. ಜನಮಾನಸದಲ್ಲಿ ನಿರ್ಮಿಸಬೇಕೆಂಬುದು ಸಾಧ್ಯಸ್ಮರಣೀಯವಾದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀನಾಥ ರಾಜೇಂದ್ರ ಮಹಾಸ್ವಾಮಿಗಳವರ ಅಣ್ಣನವರ ಮಾತಿಗೆ ಅನುಭಕ್ತ ನೇರ ನುಡಿ ನಡೆತೆಗೆ ಹೆಸರಾದ ಅಪರೂಪದ ಶರಣಶ್ರೇಷ್ಠ ಸೃಜನಶೀಲ ಚಿಂತನೆಗೆ ತೆರೆದಿಟ್ಟ ಮನ, ಅಧ್ಯಯನ ಅನುಷ್ಠಾನದತ್ತ ಸದಾ ಅವರ ಗಮನ, ಜಾನಪದ ಸಾಹಿತ್ಯ ಶರಣ ಸಂಸ್ಕೃತಿಯ ಸಂಗಮ